ಭಾರತದ ನೆರೆಯ ರಾಷ್ಟ್ರಗಳಾದ ಚೀನಾ, ಪಾಕಿಸ್ತಾನ್ ಈಗಾಗಲೇ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಿದೆ. ಭಾರತವು ಸ್ವದೇಶಿ 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಯತ್ನಿಸ್ತಾ ಇದೆ. ಇದರ ಮಧ್ಯೆ ಭಾರತಕ್ಕೆ ಭರ್ಜರಿ ಆಫರ್ ಕೊಡೋದಕ್ಕೆ ಪುಟಿನ್ ಬರ್ತಾ ಇದ್ದಾರೆ. ಭಾರತಕ್ಕೆ ಬರ್ತಿದ್ದಾರೆ ವ್ಲಾಡಿಮಿರ್ ಪುಟಿನ್. ಪಾಕಿಸ್ತಾನ, ಚೀನಾ, ಅಮೆರಿಕಕ್ಕೆ ಟೆನ್ಷನ್. ಅಮೆರಿಕದ ಕಡುವೈರಿ ನಮ್ಮ ದೇಶದ ಅತ್ಯಾಪ್ತ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ರಷ್ಯಾ ಅಧ್ಯಕ್ಷರು ಡಿಸೆಂಬರ್ 4 ಮತ್ತು 5ರಂದು ಭಾರತ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಭೇಟಿಯು ಭಾರತ ರಷ್ಯಾದ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. $2030 ವೇಳೆಗೆ ಎರಡು ದೇಶಗಳು ದ್ವಿಪಕ್ಷೀಯ ವ್ಯಾಪಾರದಲ್ಲಿ $100 ಬಿಲಿಯನ್ ಒಪ್ಪಂದದ ಗುರಿ ಹೊಂದಿವೆ. ಪುಟಿನ್ ಭೇಟಿಯ ಸಮಯದಲ್ಲಿ ರಷ್ಯಾ ಜೊತೆ ಭಾರತ ಬೃಹತ್ ಶಸ್ತ್ರಾಸ್ತ್ರ ಒಪ್ಪಂದವನ್ನು ಮಾಡಿಕೊಳ್ಳಲಿದೆ. ಭಾರತದ ಸಾರ್ವಕಾಲಿಕ ಸ್ನೇಹಿ ರಾಷ್ಟ್ರ ರಷ್ಯಾ ಭಾರತಕ್ಕೆ ಈಗ ದೊಡ್ಡ ಆಫರ್ ನೀಡಿದೆ. ಭಾರತಕ್ಕೆ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಬೇಕೆಂಬ ಆಸೆ, ಕನಸು, ಗುರಿ ಇದೆ. ಇದನ್ನು ಸ್ವದೇಶೀಯವಾಗಿ ಹೊಂದುವ, ಅಭಿವೃದ್ಧಿಪಡಿಸುವ ಕೆಲಸ ಕೂಡ ನಡೆಯುತ್ತಿದೆ. ಇದರ ಮಧ್ಯೆ ರಷ್ಯಾ ದೇಶವು 5ನೇ ಜನರೇಷನ್ ಫೈಟರ್ ಜೆಟ್ ತಂತ್ರಜ್ಞಾನವನ್ನು ಭಾರತಕ್ಕೆ ಅನಿರ್ಬಂಧಿತವಾಗಿ ನೀಡುವ ಆಫರ್ ನೀಡಿದೆ. ಪುಟಿನ್ ಆಗಮನಕ್ಕೂ ಮುನ್ನ ಹಲವಾರು ಚರ್ಚೆಗಳು ಶುರುವಾಗಿವೆ. ರಷ್ಯಾ ಈಗಾಗಲೇ ಭಾರತಕ್ಕೆ ಸುಖಾಯ್ ಸು-57 ಆಫರ್ ಮಾಡಿದೆ. ಒಪ್ಪಂದ ಫೈನಲ್ ಆದರೆ ಈ ಯುದ್ಧ ವಿಮಾನ ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಆಗಲಿದೆ. ಒಂದು ವೇಳೆ ಭಾರತ ಸುಖಾಯ್ ಸು-57 ಖರೀದಿಸಿದ್ರೆ ಯಾವುದೇ ಷರತ್ತುಗಳಿಲ್ಲದೆ ತಂತ್ರಜ್ಞಾನ ಹಂಚಿಕೆ ಆಗುತ್ತೆ. ಅತ್ತ ಸುಖಾಯ್ ಸು-57 ಬಗ್ಗೆ ತಿಳಿದು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸುಖಾಯ್ ಸು-57 5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಅದನ್ನು ಎದುರಿಸೋ ಯುದ್ಧ ವಿಮಾನ ಪಾಕಿಸ್ತಾನದಲ್ಲಿಲ್ಲ. ಡಾಗ್ ಫೈಟ್ನಲ್ಲಿ ಪಾಕ್ನ JF-17 F-16 ಲೆಕ್ಕಕ್ಕೆ ಇರೋದಿಲ್ಲ. ಭಾರತ ರಷ್ಯಾದ ಈ ನಡೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ರಷ್ಯಾ ದೇಶವು ಭಾರತ ಹೊರತುಪಡಿಸಿ ಬೇರೆ ಯಾವ ದೇಶಕ್ಕೂ ಈ ಮಟ್ಟಿಗೆ ತನ್ನ ಡಿಫೆನ್ಸ್ ತಂತ್ರಜ್ಞಾನವನ್ನು ವರ್ಗಾಯಿಸಿಲ್ಲ. ಒಂದು ವೇಳೆ ಭಾರತವು ರಷ್ಯಾದ ಪ್ರಸ್ತಾವವನ್ನು ಒಪ್ಪಿಕೊಂಡ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಳಿ ಇರುವ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಭಾರತವು ಹೊಂದಿದಂತೆ ಆಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ನೆರೆಯ ರಾಷ್ಟ್ರಗಳಾದ ಚೀನಾ, ಪಾಕಿಸ್ತಾನ್ ಈಗಾಗಲೇ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಿದೆ. ಭಾರತವು ಸ್ವದೇಶಿ 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಯತ್ನಿಸ್ತಾ ಇದೆ. ಇದರ ಮಧ್ಯೆ ಭಾರತಕ್ಕೆ ಭರ್ಜರಿ ಆಫರ್ ಕೊಡೋದಕ್ಕೆ ಪುಟಿನ್ ಬರ್ತಾ ಇದ್ದಾರೆ. ಭಾರತಕ್ಕೆ ಬರ್ತಿದ್ದಾರೆ ವ್ಲಾಡಿಮಿರ್ ಪುಟಿನ್. ಪಾಕಿಸ್ತಾನ, ಚೀನಾ, ಅಮೆರಿಕಕ್ಕೆ ಟೆನ್ಷನ್. ಅಮೆರಿಕದ ಕಡುವೈರಿ ನಮ್ಮ ದೇಶದ ಅತ್ಯಾಪ್ತ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ರಷ್ಯಾ ಅಧ್ಯಕ್ಷರು ಡಿಸೆಂಬರ್ 4 ಮತ್ತು 5ರಂದು ಭಾರತ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಭೇಟಿಯು ಭಾರತ ರಷ್ಯಾದ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. $2030 ವೇಳೆಗೆ ಎರಡು ದೇಶಗಳು ದ್ವಿಪಕ್ಷೀಯ ವ್ಯಾಪಾರದಲ್ಲಿ $100 ಬಿಲಿಯನ್ ಒಪ್ಪಂದದ ಗುರಿ ಹೊಂದಿವೆ. ಪುಟಿನ್ ಭೇಟಿಯ ಸಮಯದಲ್ಲಿ ರಷ್ಯಾ ಜೊತೆ ಭಾರತ ಬೃಹತ್ ಶಸ್ತ್ರಾಸ್ತ್ರ ಒಪ್ಪಂದವನ್ನು ಮಾಡಿಕೊಳ್ಳಲಿದೆ. ಭಾರತದ ಸಾರ್ವಕಾಲಿಕ ಸ್ನೇಹಿ ರಾಷ್ಟ್ರ ರಷ್ಯಾ ಭಾರತಕ್ಕೆ ಈಗ ದೊಡ್ಡ ಆಫರ್ ನೀಡಿದೆ. ಭಾರತಕ್ಕೆ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಬೇಕೆಂಬ ಆಸೆ, ಕನಸು, ಗುರಿ ಇದೆ. ಇದನ್ನು ಸ್ವದೇಶೀಯವಾಗಿ ಹೊಂದುವ, ಅಭಿವೃದ್ಧಿಪಡಿಸುವ ಕೆಲಸ ಕೂಡ ನಡೆಯುತ್ತಿದೆ. ಇದರ ಮಧ್ಯೆ ರಷ್ಯಾ ದೇಶವು 5ನೇ ಜನರೇಷನ್ ಫೈಟರ್ ಜೆಟ್ ತಂತ್ರಜ್ಞಾನವನ್ನು ಭಾರತಕ್ಕೆ ಅನಿರ್ಬಂಧಿತವಾಗಿ ನೀಡುವ ಆಫರ್ ನೀಡಿದೆ.
ಪುಟಿನ್ ಆಗಮನಕ್ಕೂ ಮುನ್ನ ಹಲವಾರು ಚರ್ಚೆಗಳು ಶುರುವಾಗಿವೆ. ರಷ್ಯಾ ಈಗಾಗಲೇ ಭಾರತಕ್ಕೆ ಸುಖಾಯ್ ಸು-57 ಆಫರ್ ಮಾಡಿದೆ. ಒಪ್ಪಂದ ಫೈನಲ್ ಆದರೆ ಈ ಯುದ್ಧ ವಿಮಾನ ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಆಗಲಿದೆ. ಒಂದು ವೇಳೆ ಭಾರತ ಸುಖಾಯ್ ಸು-57 ಖರೀದಿಸಿದ್ರೆ ಯಾವುದೇ ಷರತ್ತುಗಳಿಲ್ಲದೆ ತಂತ್ರಜ್ಞಾನ ಹಂಚಿಕೆ ಆಗುತ್ತೆ. ಅತ್ತ ಸುಖಾಯ್ ಸು-57 ಬಗ್ಗೆ ತಿಳಿದು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸುಖಾಯ್ ಸು-57 5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಅದನ್ನು ಎದುರಿಸೋ ಯುದ್ಧ ವಿಮಾನ ಪಾಕಿಸ್ತಾನದಲ್ಲಿಲ್ಲ. ಡಾಗ್ ಫೈಟ್ನಲ್ಲಿ ಪಾಕ್ನ JF-17 F-16 ಲೆಕ್ಕಕ್ಕೆ ಇರೋದಿಲ್ಲ. ಭಾರತ ರಷ್ಯಾದ ಈ ನಡೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ರಷ್ಯಾ ದೇಶವು ಭಾರತ ಹೊರತುಪಡಿಸಿ ಬೇರೆ ಯಾವ ದೇಶಕ್ಕೂ ಈ ಮಟ್ಟಿಗೆ ತನ್ನ ಡಿಫೆನ್ಸ್ ತಂತ್ರಜ್ಞಾನವನ್ನು ವರ್ಗಾಯಿಸಿಲ್ಲ. ಒಂದು ವೇಳೆ ಭಾರತವು ರಷ್ಯಾದ ಪ್ರಸ್ತಾವವನ್ನು ಒಪ್ಪಿಕೊಂಡ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಳಿ ಇರುವ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಭಾರತವು ಹೊಂದಿದಂತೆ ಆಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ನೆರೆಯ ರಾಷ್ಟ್ರಗಳಾದ ಚೀನಾ, ಪಾಕಿಸ್ತಾನ್ ಈಗಾಗಲೇ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಿದೆ. ಭಾರತವು ಸ್ವದೇಶಿ 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಅಭಿವೃದ್ಧಿಪಡಿಸೋದಕ್ಕೆ ಯತ್ನಿಸ್ತಾ ಇದೆ. ಇದರ ಮಧ್ಯೆ ಭಾರತಕ್ಕೆ ಭರ್ಜರಿ ಆಫರ್ ಕೊಡೋದಕ್ಕೆ ಪುಟಿನ್ ಬರ್ತಾ ಇದ್ದಾರೆ. ಭಾರತಕ್ಕೆ ಬರ್ತಿದ್ದಾರೆ ವ್ಲಾಡಿಮಿರ್ ಪುಟಿನ್. ಪಾಕಿಸ್ತಾನ, ಚೀನಾ, ಅಮೆರಿಕಕ್ಕೆ ಟೆನ್ಷನ್. ಅಮೆರಿಕದ ಕಡುವೈರಿ ನಮ್ಮ ದೇಶದ ಅತ್ಯಾಪ್ತ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ರಷ್ಯಾ ಅಧ್ಯಕ್ಷರು ಡಿಸೆಂಬರ್ 4 ಮತ್ತು 5ರಂದು ಭಾರತ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಭೇಟಿಯು ಭಾರತ ರಷ್ಯಾದ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸಲಿದೆ. $2030 ವೇಳೆಗೆ ಎರಡು ದೇಶಗಳು ದ್ವಿಪಕ್ಷೀಯ ವ್ಯಾಪಾರದಲ್ಲಿ $100 ಬಿಲಿಯನ್ ಒಪ್ಪಂದದ ಗುರಿ ಹೊಂದಿವೆ. ಪುಟಿನ್ ಭೇಟಿಯ ಸಮಯದಲ್ಲಿ ರಷ್ಯಾ ಜೊತೆ ಭಾರತ ಬೃಹತ್ ಶಸ್ತ್ರಾಸ್ತ್ರ ಒಪ್ಪಂದವನ್ನು ಮಾಡಿಕೊಳ್ಳಲಿದೆ. ಭಾರತದ ಸಾರ್ವಕಾಲಿಕ ಸ್ನೇಹಿ ರಾಷ್ಟ್ರ ರಷ್ಯಾ ಭಾರತಕ್ಕೆ ಈಗ ದೊಡ್ಡ ಆಫರ್ ನೀಡಿದೆ. ಭಾರತಕ್ಕೆ 5ನೇ ತಲೆಮಾರಿನ ಫೈಟರ್ ಜೆಟ್ ಹೊಂದಬೇಕೆಂಬ ಆಸೆ, ಕನಸು, ಗುರಿ ಇದೆ. ಇದನ್ನು ಸ್ವದೇಶೀಯವಾಗಿ ಹೊಂದುವ, ಅಭಿವೃದ್ಧಿಪಡಿಸುವ ಕೆಲಸ ಕೂಡ ನಡೆಯುತ್ತಿದೆ. ಇದರ ಮಧ್ಯೆ ರಷ್ಯಾ ದೇಶವು 5ನೇ ಜನರೇಷನ್ ಫೈಟರ್ ಜೆಟ್ ತಂತ್ರಜ್ಞಾನವನ್ನು ಭಾರತಕ್ಕೆ ಅನಿರ್ಬಂಧಿತವಾಗಿ ನೀಡುವ ಆಫರ್ ನೀಡಿದೆ. ಪುಟಿನ್ ಆಗಮನಕ್ಕೂ ಮುನ್ನ ಹಲವಾರು ಚರ್ಚೆಗಳು ಶುರುವಾಗಿವೆ. ರಷ್ಯಾ ಈಗಾಗಲೇ ಭಾರತಕ್ಕೆ ಸುಖಾಯ್ ಸು-57 ಆಫರ್ ಮಾಡಿದೆ. ಒಪ್ಪಂದ ಫೈನಲ್ ಆದರೆ ಈ ಯುದ್ಧ ವಿಮಾನ ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಆಗಲಿದೆ. ಒಂದು ವೇಳೆ ಭಾರತ ಸುಖಾಯ್ ಸು-57 ಖರೀದಿಸಿದ್ರೆ ಯಾವುದೇ ಷರತ್ತುಗಳಿಲ್ಲದೆ ತಂತ್ರಜ್ಞಾನ ಹಂಚಿಕೆ ಆಗುತ್ತೆ. ಅತ್ತ ಸುಖಾಯ್ ಸು-57 ಬಗ್ಗೆ ತಿಳಿದು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸುಖಾಯ್ ಸು-57 5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಅದನ್ನು ಎದುರಿಸೋ ಯುದ್ಧ ವಿಮಾನ ಪಾಕಿಸ್ತಾನದಲ್ಲಿಲ್ಲ. ಡಾಗ್ ಫೈಟ್ನಲ್ಲಿ ಪಾಕ್ನ JF-17 F-16 ಲೆಕ್ಕಕ್ಕೆ ಇರೋದಿಲ್ಲ. ಭಾರತ ರಷ್ಯಾದ ಈ ನಡೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ.